ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಈ ಪುಸ್ತಕದಿಂದ ನಿಮ್ಮ ಮಗುವಿನ 108 ಪ್ರಶ್ನೆಗಳು ಈ ಬಗ್ಗೆ ತಿಳ್ಕೊಳ್ಳೋಣ. ಏನು, ಎಲ್ಲಿ, ಏಕೆ, ಹೇಗೆ, ಯಾರು, ಉತ್ತರ ದೊರೆತಷ್ಟು ಬೆಳೆಯುವ ಪ್ರಶ್ನೆಗಳು, ಸುಲಭದಲ್ಲಿ ಸಮಾಧಾನಗೊಳ್ಳದ ಕುತೂಹಲ ಮನಸ್ಸಿನ 108 ಪ್ರಶ್ನೆಗಳಿವೆ. ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟುಕೊಂಡು ನೋಡುವ ಈ ತವಕ ನಿಮ್ಮ ಮಗುವಿನ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿ. ಸೊ ಮಕ್ಕಳು ಪ್ರಶ್ನೆಗಳ ಆಗರ, ಎಲ್ಲಿ ಏನ್ ನೋಡಿದ್ರು ಕ್ಯೂರಿಯಾಸಿಟಿ, ಆ ಕುತೂಹಲ ಕಣ್ಣುಗಳಿಂದ ನೋಡ್ತಾ ಇರ್ತಾರಲ್ಲ, ಎಲ್ಲಾನು ಅವ್ರಿಗೆ ಡೀಟೈಲ್ ಆಗಿ ತಿಳ್ಕೋಬೇಕು ಅನ್ನೋ ಒಂದು ಅಭಿರುಚಿ ಇರುತ್ತೆ. ಈ ತರ ನಿಮ್ಮ ಮಕ್ಕಳು ನಿಮಗೆ ಪ್ರಶ್ನೆಗಳನ್ನು ಕೇಳಿದಾಗ ಅವಾಯ್ಡ್ ಮಾಡಬೇಡಿ. ತಕ್ಷಣ ಮಕ್ಕಳೊಂದಿಗೆ ಕುತ್ಕೊಂಡು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಅಥವಾ ನಿಮ್ಗೆ ಕೊಡಕ್ ಆಗ್ತಾ ಇಲ್ಲ, ಆ ಪ್ರಶ್ನೆಗೆ ರಿಲೇಟೆಡ್ ಆಗಿ ಉತ್ತರ ಸಿಗುವಂತ ಸರಳ ಪುಸ್ತಕಗಳನ್ನ ಮಕ್ಕಳಿಗೆ ಒದಗಿಸಿ. ಇದರಿಂದ ಅವರು ಓದುವ ಹವ್ಯಾಸನೂ ಡೆವಲಪ್ ಆಗುತ್ತೆ, ಮಕ್ಕಳ ಅನಾಲಿಟಿಕಲ್ ನೇಚರ್ಗೆ ಹೆಲ್ಪ್ ಆಗುತ್ತೆ. ವಿಚಾರ ವಿಮರ್ಶೆ, ಈ ತರ್ಕ, ಈ ಮೂಲಕ ಅವರು ಮುಂದೆ ಎಜುಕೇಶನ್ ಲೈಫಲ್ಲೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಮಗುವಿನ ಪ್ರಶ್ನೆಗಳನ್ನು ಸಮಾಧಾನದಿಂದ ಕೇಳಿ. ಮಗುವಿನ ಪ್ರಶ್ನೆಗಳಿಗೆ ಈ ಸವಾಲ್ ಜವಾಬ್, ಈ ಆಟದ ಮೂಲಕನೇ ಎಷ್ಟೋ ವಿಷಯಗಳನ್ನ ನಾವು ಮಗುವಿಗೆ ಕಲಿಸ್ತಾ ಹೋಗ್ಬೋದು. ಇದರಿಂದ ಅವರ ಕ್ಯೂರಿಯಾಸಿಟಿನೂ ಡೆವಲಪ್ ಆಗುತ್ತೆ, ಅವರ ಇಂಟೆಲಿಜೆಂಟ್ ಕೋಶಂಟ್ ಎನ್ಹಾನ್ಸ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಅವರ ಪ್ರಶ್ನೆಗಳಿಗೆ ಏನು ಅಥೆಂಟಿಕ್ ಉತ್ತರ ಸಿಗ್ತಾ ಹೋಗುತ್ತೆ. ಸರಿಯಾದ ಮಾರ್ಗದರ್ಶನ, ಸರಿಯಾದ ಚಾನೆಲ್ ಮೂಲಕ ಉತ್ತರ ದೊರಕೋದು ಇಲ್ಲಿ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಗು ಲೈಂಗಿಕ ಶಿಕ್ಷಣದ ಕುರಿತು ಏನೋ ಪ್ರಶ್ನೆ ಕೇಳ್ತು ಅಂತ ಅನ್ಕೊಳ್ಳಿ, ಅದನ್ನ ಅವಾಯ್ಡ್ ಮಾಡೋದು ಬೇಡ. ಆ ಏಜಿನ ಮಟ್ಟಕ್ಕೆ, ಆ ಮಗು ಯಾವ ಏಜ್ ಇರುತ್ತೆ ಆ ಏಜಿನ ಮಗುವಿಗೆ ನಾವು ಹೇಗೆ ಅದನ್ನ ಅರ್ಥ ಮಾಡೋ ಹಾಗೆ ಹೇಳ್ಬೋದು, ಆ ಮೂಲಕ ಪ್ರಯತ್ನ ಪಡಿ. ಕಂಪ್ಲೀಟ್ ನೀವು ಅವಾಯ್ಡ್ ಮಾಡಿದ್ರೆ ಆ ಕ್ಯೂರಿಯಾಸಿಟಿ ಹಂಗೆ ಇರುತ್ತೆ ಅಲ್ಲ, ಅದು ಹೋಗಿ ಈಗಂತೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅದು ಆನ್ಸರ್ ತಗೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಅಡಲ್ಟ್ ಕಂಟೆಂಟ್ ನೋಡಿದಾಗ ಏನಾಗುತ್ತೆ, ಮಗುಗೆ ಈಗ ತಾನೇ ಡೆವಲಪ್ ಆಗ್ತಾ ಇರೋ ಅದ್ರ ಬ್ರೈನ್ ಓವರ್ ಸ್ಟಿಮ್ಯುಲೇಷನ್ ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ರಾಂಗ್ ಇನ್ಫಾರ್ಮೇಶನ್ ನ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಿಡ್ಬೋದು. ಸೊ ನೀವೇ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಪಟ್ಟಾಗ ಅಷ್ಟು ಸ್ಟಿಮ್ಯುಲೇಟಿವ್ ಆಗಿರಲ್ಲ, ಅದ್ರ ಏಜ್ ಅಪ್ರೋಪ್ರಿಯೇಟ್ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ನೋಡಿ ಕೊಟ್ಟಿರ್ತೀರ ನೀವು. ಈಗ ನಮ್ದೇ ಒಂದು ಮಗು ನೆನೆ ಎಲ್ಲ ಹೊರಗೆ ಹೋಗ್ತಾ ಇದ್ವಿ, ಬೆಕ್ಕಾಟ ಬಂತು. ನಾವು ಹೋಗಿದ್ದನ್ನ ನೋಡಿ ಅದು ಕಾರ್ ಸಂದಿಯಿಂದ ಪಾಸ್ ಆಗಕ್ ಶುರು ಮಾಡ್ತು, ಮೆತ್ತಗೆ ಹೋಗಕ್ ಶುರು ಮಾಡ್ತು. ಈ ಮಗು ಏನ್ ಹೇಳ್ತಾ ಇದೆ, ಬೆಕ್ಕು ನನ್ನನ್ನು ನೋಡಿ ಭಯ ಪಡ್ತಾ ಇದೆ, ನನ್ಗೆ ಎದುರ್ಕೊಂಡು ಅದು ಓಡ್ತಾ ಇದೆ ನೋಡು ಅಂತ. ನಗು ಬರುತ್ತೆ. ಹೌದು, ಬೆಕ್ಕಗೂ ಅದ್ರ ಪ್ರೊಟೆಕ್ಷನ್ ಏನು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಏನೋ ಹಾರ್ಮ್ ಆಗ್ಬಾರ್ದಲ್ಲ ಅಂತ ಅದ್ರ ಪಾಡಿಗೆ ಅದು ಸೈಡ್ ಅಲ್ಲಿ ಹೋಗಕ್ ಟ್ರೈ ಮಾಡ್ತಾ ಇದೆ. ಹಿಂಗೆ ಹೇಳ್ಬಿಟ್ಟು ಸುಮ್ಮನೆ ಮಾಡ್ತೆ ಮಗುನ. ಸೊ ಇಲ್ಲಾಂದ್ರೆ ನಾವು ನಕ್ಬಿಟ್ಟು ಏನೋ ವ್ಯಂಗ್ಯವಾಗಿ ಅದಕ್ಕೆ ಆನ್ಸರ್ ಕೊಡೋಕ್ ಪ್ರಯತ್ನ ಪಟ್ರೆ ಮುಂದೆ ಅದು ಪ್ರಶ್ನೆ ಕೇಳೋ ಹವ್ಯಾಸನೇ ನಾವು ಚ್ಯೂಟಿ ಆಗ್ದಂಗೆ ಆಗುತ್ತೆ. ಸೊ ಬಿ ಕೇರ್ಫುಲ್. ಮಗು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಗ ಆದಷ್ಟು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಪಡಿ. ಇದರಿಂದ ಮಕ್ಕಳ ಓವರ್ ಆಲ್ ವೆಲ್ ಬೀಯಿಂಗ್ಗೆ ನಿಮ್ಮ ಸಪೋರ್ಟ್ ಸಿಕ್ಕಂತಾಗುತ್ತೆ. ಧನ್ಯವಾದಗಳು.